ನೋಡಿ, ಇದೇ ವಿಚಾರದ ಬಗ್ಗೆ ಅಂದ್ರೆ ತಮ್ಮ ವಿರುದ್ಧದ ಪ್ರಕರಣದ ಬಗ್ಗೆ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಮಾತನಾಡಿದ್ದಾರೆ. ಏನೇನು ಹೇಳಿದ್ದಾರೆ ಅವರು, ಬನ್ನಿ ನೋಡ್ಕೊಂಡ್ ಬರೋಣ. ಸುಪ್ರೀಂ ಅಥಾರಿಟಿ ನಮ್ಮ ಸಭಾಪತಿಯೇ ಸುಪ್ರೀಂ ಅಥಾರಿಟಿ. ಅವರು ಅಂಟಿಲ್ ಅವರು ಕೇಳಿಕೊಳ್ಳುವವರೆಗೂ, ಅವ್ರು ಕೊಡೋವರೆಗೂ ಯಾರು ಮಧ್ಯಪ್ರವೇಶ ಮಾಡಕ್ಕೆ ಅವಕಾಶ ಇಲ್ಲ. ಅವ್ರು ರೂಲಿಂಗ್ ಕೊಟ್ಟಿದ್ದಾರೆ. ಈಗಾಗಲೇ ರೂಲಿಂಗ್ ಕೊಟ್ಟ ನಂತರ ಮತ್ತೆ ನನ್ನ ಮೇಲೆ ಹಲ್ಲೆ ಪ್ರಯತ್ನ ನಡೀತದೆ. ರೂಲಿಂಗ್ ಕೊಟ್ಟ ನಂತರ ನಾನು ನೋಡಿ ಇಷ್ಟು ಹೇಳ್ತಾರಲ್ಲ, ನಮ್ಮ ಎಳಾಮಟಿನ ನೆನ್ನೆ ಹೇಳಿಕೆ ನಾನು ನಂಗೆ ನೋಟಿಸ್ ಕೊಟ್ಟಿದ್ದಾರ, ನಾನು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ, ಅದೇ ನಿಮಗೆ ವಿಚಾರಣೆಗೆ ಬರಬೇಕು ಅಂತ. BNS 75 ಮತ್ತು 79ನಲ್ಲಿ ನಂಗೆ ನೋಟಿಸ್ ಕೊಡಬೇಕು, ವಿಚಾರಣೆಗೆ ಬನ್ನಿ ಅಂತ. ನಾನು ವಿಚಾರಣೆಗೆ ಆದ ನಂತರ ಸಾಂದರ್ಭಿಕ ಸಾಕ್ಷಿಗಳನ್ನು ಪರಿಗಣಿಸಬೇಕು, ಕಸ್ಟಡಿಗೆ ತಗೋಬೇಕೋ ಬಿಡಬೇಕು ಅಂತ ಸರ್ಕಮ್ಟೆನ್ಸಸ್ನ ಪರಿಗಣಿಸಬೇಕು. ಸರ್ಕಮ್ಟೆನ್ಸಸ್ನ ಪರಿಗಣಿಸಿದ ನಂತರ ಅರೆಸ್ಟ್ ಮಾಡಬೇಕು ಅಂತಾದರೆ ನನಗೆ ತಿಳಿಸ್ಬೇಕು, ಇಂಥ ಕಾರಣಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ. ನನ್ನ ವಕೀಲರನ್ನು ಸಂಪರ್ಕ ಮಾಡೋಕ್ಕೆ ಅವಕಾಶ ಕೊಡಬೇಕು. ನನ್ನ ಕುಟುಂಬದವರಿಗೆ ಮಾಹಿತಿ ಕೊಡಬೇಕು. ಇದರಲ್ಲಿ ಯಾವ್ದು ಮಾಡಿದ್ದಾರೆ? ಇದರಲ್ಲಿ ಯಾವ್ದು ಮಾಡಿದ್ದಾರೆ? ಈಗ ಒಂದಂತೂ ಸ್ಪಷ್ಟ ಇದೆ. ಅವ್ರು ಹೇಳಿದ್ದಾರೆ ನಾನು ಅವನ್ನ ಕೊಲೆಗಡಕ ಅಂತ ಹೇಳಿದೆ ಅಂತ. ಅವ್ರು ಹೇಗೆ ಹೇಳಿದ್ರು ಕೊಲೆಗಡಕ ಅಂತ? ನಾನು ಕೊಲೆ ಮಾಡಿದ್ದೀನಾ? ಯಾರನ್ನ ಕೊಲೆ ಮಾಡಿದ್ದೀನಿ ಹೇಳ್ಬೇಕಲ್ಲ, ಇಂಥವ್ರನ್ನ ಕೊಲೆ ಮಾಡಿದ್ದಾರೆ ಅಂತೇಳಿ. ಅವರು ಕ್ಷಮೆ ಕೇಳಬೇಕು, ಯಾಕೆಂದ್ರೆ ಅವ್ರು ಒಪ್ಕೊಂಡಿದ್ದಾರೆ ನಾನು ಕೊಲೆಗಡಕ ಅಂತ ಹೇಳಿದೆ ಅಂತ. CID ತನಿಖೆ ಮಾಡೋದಾದ್ರೂ ಕೂಡ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ CID ತನಿಖೆ ಮಾಡಲಿ. ರಿಪೋರ್ಟ್ನ ನ್ಯಾಯಾಧೀಶರ ನೇತೃತ್ವದಲ್ಲಿ, ನ್ಯಾಯಾಧೀಶರ ನಿರ್ದೇಶನದಲ್ಲಿ CID ತನಿಖೆ ಆಗಿದೆ. ಈಗ ನೋಡಿ, ನಾಳೆ ನ್ಯಾಯಾಂಗ ತನಿಖೆ ಕೊಟ್ಟರೆ ಅವರೇನು ನ್ಯಾಯಾಧೀಶರು ನೇರವಾಗಿ ಹೋಗಿ ಏನು ತನಿಖೆ ಮಾಡಲ್ಲ. ಆದರೆ ಸಾಂದರ್ಭಿಕವಾಗಿರುವ ಎಲ್ಲ ಘಟನೆಗಳನ್ನ ಅವರು ಇರೋದನ್ನ ಸತ್ಯಾಸತ್ಯತೆಯನ್ನು ರೆಕಾರ್ಡ್ ಮಾಡ್ತಾರೆ.